ಸರ್ಕಾರದ ಯೋಜನೆ ಬಂದಿದೆಯಲ್ಲ ಎಲ್ಲ ಬಸ್ಸಿನವರಿಗೆ ಫ್ರೀ ಟಿಕೆಟ್ ಲೇಡೀಸ್ಗಳಿಗೆ ಅದು ಇದು ಅಂತ, ಅದರಿಂದ ನಿಮಗೆ ಬಾಡಿಗೆಗೆ ಏನಾದರೂ ಹೊಡೆತ ಬಿದ್ದಿದೆಯಾ? ಬಾಡಿಗೆ ಬಿದ್ದಿದೆ, ಮತ್ತೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಯಾವ ಥರ ಹೊಡೆತ ಬಿದ್ದಿದೆ? ಈಗ ತುಂಬ ಬಾಡಿಗೆ ಕಡಿಮೆ ಆಗಿದೆ ಅಂತ ಇಲ್ಲ. ಹಾಗಾದ್ರೆ ಭಾಗ್ಯ ಕೊಟ್ಟದ್ದು ಒಳ್ಳೇದಾ? ಅದು ಕೊಡ್ಬೇಕಿತ್ತು, ಸ್ಕೂಲ್ ಕೊಡ್ಬೇಕಿತ್ತು, ಮತ್ತೆ ವಯಸ್ಸಾದವ್ರು ಕೊಡ್ಬೇಕಿತ್ತು. ಈ ಸಲ ಲೋಕಸಭಾ ಚುನಾವಣೆ ಬಂತಲ್ವಾ, ಯಾವ್ದಕ್ಕೆ ಹಾಕ್ತೀರಾ ಓಟು? ಓಟ್ ಆಗೋದಿಲ್ವಾ? ಅದು ಮತ್ತೆ ಮುಂದೆ ವಿಚಾರ ಮಾಡಿ, ಈಗೆಲ್ಲ ಅದರ ಬಗ್ಗೆ ಈಗ ಮೇನ್ ಬಂದಿದ್ದು. ನಿಮ್ಮ ಅಂದಾಜು ಯಾರು ಬರ್ಬೋದು? ಇಲ್ಲ ನಮ್ದು ಅಂದರೆ ನಾವು ಯಾವಾಗಲೂ ಮೋದಿಗೆ ಸಪೋರ್ಟ್, ಮೋದಿ ಸಪೋರ್ಟ್. ನಮ್ಮ ದೇಶವನ್ನು ಕಾಯುವವರಿಗೆ ಅವರು ಒಳ್ಳೆ ರೆಸ್ಪೆಕ್ಟನ್ನು ಕೊಟ್ಟಿದ್ದಾರೆ, ಒಳ್ಳೆ ಸವಲತ್ತನ್ನು ಕೊಟ್ಟಿದ್ದಾರೆ. ಅದರಿಂದ ಅವರಿಗೆ ಮೋದಿಯವರಿಗೆ ನಮ್ಮ ಇಷ್ಟವರಿಗೆ ನಾವು ಸ್ವಲ್ಪ ಅದನ್ನು ನೋಡಿದರಲ್ಲಿ, ಈಗ ಅಧಿಕಾರ ನೋಡಿದವರಲ್ಲಿ ಜಾಸ್ತಿ ಅವರನ್ನು ದೇಶದ ಬಗ್ಗೆ ಜನರ ಬಗ್ಗೆ ಕಾಳಜಿ ಹೊತ್ತವರು ಮೋದಿಜಿಯವರು. ಅದರಿಂದ ಮೋದಿಜಿಯವರಿಗೆ ನಮ್ಮ ಬೆಂಬಲ. ಅದೇ ಈ ಸಲ ಕಾಂಗ್ರೆಸ್ನವರಿಗೆ ಒಂದು ಅವಕಾಶ ಕೊಟ್ಟು ನೋಡಬಹುದಾ? ಕಷ್ಟ, ಪಾಕಿಸ್ತಾನ ಆಗುದಿಲ್ಲ ಅಂದ್ರೆ ಅವರು ವಿಧಾನಸಭೆಯಲ್ಲಿ ಅಲ್ಲಿ ಅವರು ಗೆದ್ದ ಕೂಡಲೇ ಪಾಕಿಸ್ತಾನಕ್ಕೆ ಜಯ ಹಾಕಿಯವರಿಗೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಏನು ಫಲ? ನಮಗೆ ಭಾರತವನ್ನು ಜಯ ಹಾಕುವವರಿಗೆ ಓಟ್ ಹಾಕಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಅಭ್ಯರ್ಥಿಗಳು ಹೊಸಬರು ಬಿಜೆಪಿ ಪರ, ಯಾರು ಹೇಳಿ? ಬಿಜೆಪಿ ಪರ ಅವರು ಯಾವಾಗಲೂ ಕ್ಯಾಪ್ಟನ್ ಅವರು ಬ್ರಿಜೇಶ್ ಚೌಟ. ಬ್ರಿಜೇಶ್ ಚೌಟ್ರು ಯಾವಾಗಲೂ ನಮಗೆ ಕ್ಯಾಪ್ಟನ್, ಇನ್ನು ಮುಂದೆ ಅವರೇ ಕ್ಯಾಪ್ಟನ್. ಈಗ ಕಾಂಗ್ರೆಸ್ನಿಂದ ಕರೆಕ್ಟ್ ಗೊತ್ತಿಲ್ಲ ಅವರನ್ನು, ನಾನು ಇದುವರೆಗೆ ನೋಡಲೇ ಇಲ್ಲ ಅವರನ್ನು. ಅವರು ವಕೀಲರೇ ಅಲ್ವಾ? ವಕೀಲರು, ನಾನು ಇದುವರೆಗೆ ನೋಡಲಿಲ್ಲ ಅವರನ್ನು. ಮನೆಯವರಿಗೆ 2,000 ರೂಪಾಯಿ ಬರ್ತಾ ಉಂಟಾ? ಇಲ್ಲ ಸರ್, ನಾನು ಯಾವುದೇ ಅಪ್ಲೈ ಮಾಡಲಿಲ್ಲ. ಅಲ್ಲ ನಿಮಗೆಲ್ಲ, ಅಲ್ಲ ಮನೆಯಲ್ಲಿ ಮಾಡಿಲ್ಲ, ಯಾವುದಕ್ಕೂ ಮಾಡಿಲ್ಲ ಅಲ್ವಾ? ಈ ಸಲ ಲೋಕಸಭೆ ಚುನಾವಣೆ ಬಂತು, ವೋಟ್ ಹಾಕ್ತೀರಾ? ಯಾರಿಗೆ? ಮತ್ತೆ ನಮ್ಮ ಮೋದಿ. ಯಾಕೆ ಕಾಂಗ್ರೆಸ್ ಅವರಿಗೆ ಹಾಕಿ? ಈಗ ಬಸ್ಸಿನಲ್ಲಿ ಎಲ್ಲ ಫ್ರೀ ಟಿಕೆಟ್ ಕೊಟ್ಟ ಸೌಲಭ್ಯ ಕೊಟ್ರಂತೇಳಿ ಬೆಚ್ಚದಲ್ಲಿ ಆಗ್ತಿದ್ದೀರಾ? ಇಲ್ಲಪ್ಪ, ಯಾವ್ದು ಕೊಟ್ಟರು ಕೊಡದಿದ್ರು ನಾವು ನಮ್ಮ ಮೊದಲಿಂದ ಮೋದಿಜಿ. ಅಲ್ಲ ಈ ಸಲ ಕಾಂಗ್ರೆಸ್ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು? ಅಸಾಧ್ಯ, ಬದಲಾವಣೆ ಇಲ್ಲ, ಕೊಡುದಿಲ್ಲ, ಆಗುದಿಲ್ಲ. ನಾನು ದೇಶ ಒಗ್ಗೂಡಿಸೋದನ್ನ ನೋಡುದು, ಒಡೆಯುವುದನ್ನಲ್ಲ, ಗೊತ್ತಾಯ್ತಲ್ಲ? ಅಂದ್ರೆ ಮೋದಿಜಿ ಅವರಿದ್ರೆ ದೇಶ ಉಳಿಯೋದು, ಇಲ್ಲದ್ರೆ ಇಬ್ಬಾಗ ಮಾಡಿ ಹಾಕ್ತಾರೆ. ಹಾಗೆ 70 ವರ್ಷದಿಂದ ಆಳ್ವಿಕೆ ಮಾಡಿರಲ್ವಾ, ದೇಶ ಹೊಡೆದೋಯ್ತಾ? ಮತ್ತೆ ಈಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾರಲ್ಲ ಹೊಡಿಲಿಕ್ಕೆ. ಹೌದು, ಹಾಗೆ ಆಗ್ತದ. ಈಗ ಮೋದಿಜಿ ಅವರು 2 ಬಾರಿ ಬಂದಿದ್ದಾರಲ್ವಾ, ಅವರನ್ನು ಬಿಟ್ಟರೆ ಯಾರು ಬರ್ಬೋದು ನಿಮ್ಮ ಭಾವನೆಯಲ್ಲಿ? ಬರ್ಬೇಕು, ಯೋಗಿ ಬರ್ಬೇಕಂತ ಇದೆ, ಯೋಗಿ ಆದಿತ್ಯನವರು ಬರ್ಬೇಕಂತ ಇದೆ. ಅಯೋಧ್ಯ ರಾಮ ಮಂದಿರದ ಮೇಲೆ ನೀವು ಓಟ್ ಹಾಕ್ತಿರಲ್ಲ, ಕಾಂಗ್ರೆಸ್ನ ಗ್ಯಾರಂಟಿ ಮೇಲೆ ಓಟ್ ಹಾಕ್ತೀರಿ? ನಾವು ದೇಶದ ಪ್ರೇಮದ ಮೇಲೆ, ದೇಶ ಪ್ರೇಮಿಗಳು ಯಾರು ಇರ್ತಾರೆ ಅವರಿಗೆ ಓಟ್ ಹಾಕ್ತಾರೆ. ಮೋದಿಜಿಯವರೇ ಗೆಲ್ಬೇಕು, ಬಿಜೆಪಿ ಗೆಲ್ಬೇಕು. ಮೋದಿಜಿಗೆ ಬರಬೇಕು, ಬಿಜೆಪಿ ಗೆಲ್ಬೇಕು. ಬಿಜೆಪಿ ಇದ್ರೇನೆ ಮೋದಿ ಇದ್ರೇನೆ ಬಿಜೆಪಿ. ಈಗ ಬಿಜೆಪಿ ಯಾರು ನಿಂತಿದ್ದಾರೆ ಹೇಳಿ? ಬ್ರಿಜೇಶ್ ಶೆಟ್ಟಿ ಅವರು ನಿಂತಿದ್ದಾರೆ. ಹೊಸಬ್ರಾದ ಅವರು ನಮ್ಗೆ ಪ್ರೋತ್ಸಾಹ ಉಂಟು, ಅವರಿಗೆ ನಮಗೆ ಅವರ ಬಿಜೆಪಿ ಮೇಲೆ ಭರವಸೆ ಉಂಟು. ನಮಗೆ ಅವ್ರು ಬಂದ್ರೆ ಒಳ್ಳೇದು ಮಾಡ್ತಾರೆ, ಜನಕ್ಕೆ ಒಳ್ಳೆ ಮಾಡ್ತಾರೆ ಅಂತ ನಮ್ಗೆ ಉಂಟು. ಹಾಗೆ ಈಗ ನಾನು ಹೇಳೋದು, ನೀವು ವ್ಯಕ್ತಿಯನ್ನ ನೋಡಿ ಓಟ್ ಹಾಕೋದು, ವ್ಯಕ್ತಿತ್ವ ನೋಡಿ ಹಾಕೋದು. ಅವರು ಏನನ್ನು ಪ್ರೋತ್ಸಾಹ ಮಾಡ್ತಾರೆ, ಜನಕ್ಕೆ ಏನು ಕೊಡ್ತಾರೆ, ಏನೇನಿಲ್ಲ, ಅವ್ರು ಏನು ಹೆಲ್ಪ್ ಮಾಡ್ತಾರೆ, ಅದು ಓಟ್ ಹಾಕೋಕ್ಕಿಂತ ಮೊದಲೇ ಹೇಳ್ತಾರೆ. ಈಗ ಕಾಂಗ್ರೆಸ್ ಅವರು ಹೇಳಿದ್ರಲ್ಲ, ಆ ತರ ಮಾಡ್ತೀನಿ, ಈ ತರ ಮಾಡ್ತೀನಿ ಅಂತ ಎಂತ ಮಾಡಿದ್ರು? ಎಂತ ಇಲ್ಲ. ಕಾಂಗ್ರೆಸ್ನವರು ಸಿದ್ದರಾಮಯ್ಯ ಅವರು ಭಾಗ್ಯ ಕೊಟ್ಟು ಯಾರಿಗೆ ಬೇಕು? ಅದು ಯಾರಿಗೆ ಸಿಗ್ಲಿಲ್ಲ ಭಾಗ್ಯ. ಸಿಕ್ಕರು ಸಹ ಯಾರು ಸಹ ಯೂಸ್ ಆಗಲಿಲ್ಲ. ಗಂಡು ಮಕ್ಕಳಿಗೆ ಕೊಟ್ಟಿಲ್ಲ ಅಂತ ಹೇಳಿ ಬಿಜೆಪಿ ಹಾಗಂತಿಲ್ಲ. ನಮ್ಗೆ ನಮ್ಮ ಪರ ಹಿಂದೂ ರಾಷ್ಟ್ರ ಆಗ್ಬೇಕು ಅಷ್ಟೇ. ನಮ್ಮ ಹಿಂದೂ ರಾಷ್ಟ್ರ ಆಗ್ಬೇಕು ಭಾರತ. ಇಬ್ಬರು ಹೊಸ ಅಭ್ಯರ್ಥಿಗಳು ಬಂದಿದ್ದಾರೆ. ಅದು ಬಿಜೆಪಿ ಬರ್ತದಿಲ್ಲ, ಬಿಜೆಪಿ ಬರ್ತದೆ. ಯಾರು ಹೇಳಿ ಬಿಜೆಪಿ ಪರ ನಿಂತಿದ್ದು? ಬಿಜೆಪಿ ನಮ್ಮ ಇವರು ಚೌಟ, ಬ್ರಿಜೇಶ್ ಚೌಟ. ಕಾಂಗ್ರೆಸ್ನವರಿಗೆ ಒಂದು ಅವಕಾಶ ಕೊಡ್ಬೋದಲ್ವಾ? ಜನರಿಗೆ ಇಷ್ಟ ಅಲ್ಲ, ಕೊಡ್ತಾರೆ. ಒಳ್ಳೆ ಪಕ್ಷ ಅವರಿಗೆ ಕೊಡ್ತಾರೆ. ಒಟ್ಟು ನಿಮ್ಮ ಓಟು ಯಾರಿಗೆ ನಮಗೆ ಇಷ್ಟಂಡು ಅವ್ರಿಗೆ ಕೊಡುದು, ಅವರಿಗೆ ಇವರಿಗೆ ಅಂತಿಲ್ಲ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅವರ ಕಡೆಯಿಂದ ನಿಮಗೊಂದು ಗಿಫ್ಟ್. ಈ ಫ್ಯಾಕ್ಟರಿಯಲ್ಲಿ ತುಂಬಾ ಜನ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ ಆ ಕಾರ್ಮಿಕರು ಯಾರ್ಯಾರಿಗೆ ಓಟ್ ಹಾಕ್ತಾರ, ಯಾರನ್ನ ಗೆಲ್ಲಿಸ್ತಾರ, ಅವರನ್ನೇ ಡೈರೆಕ್ಟ್ ಭೇಟಿಯಾಗೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.